ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತು ನನ್ನ ಪ್ರೆಡಿಕ್ಷನ್ ಇದು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ. ಗೆದ್ದೇ ಬಿಟ್ಟರು ಮುಂಬೈ ಇಂಡಿಯನ್ಸ್ ಅಂತ ಅನ್ಕೊಂಡಿದ್ವಿ. ಯಾವಾಗ KKR 5 ವಿಕೆಟು ಟಕ 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 ಅಂತ ಬಿತ್ತೋ ಅವಾಗಲೇ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಬಂತು ಗುರು ಅಂತ ಅನ್ಕೊಂಡ್ವಿ. ಬಟ್ ಮುಂಬೈ ಇಂಡಿಯನ್ಸ್ ಇವತ್ತು ಅಲ್ಟಿಮೇಟ್ಲಿ ಸೋಲೋ ಥರ ಆಗಿದ್ದು. ಟಾಸ್ ಗೆದ್ದವ್ರು ಮುಂಬೈ ಇಂಡಿಯನ್ಸ್ನೇ. ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡ್ರು. ಬೌಲಿಂಗ್ನ ಕೂಡ ಸಖತ್ತಾಗಿ ಮಾಡಿದ್ರು. ಇನಿಷಿಯಲ್ ಬ್ರೇಕ್ ಥ್ರೂ ಸಖತ್ತಾಗೇನೆ ಬಂತು. ಬಟ್ ಅಲ್ಟಿಮೇಟ್ಲಿ ರಿಸಲ್ಟು ಆಗಿದ್ದು KKR ಕಡೆ. KKR ಇವತ್ತು ಗೆದ್ದು ಒಂದು ಹೆಜ್ಜೆ ಒಂಥರ ಆಲ್ಮೋಸ್ಟ್ ಇಟ್ಬಿಟ್ಟಿದ್ರು ಅಂತ ಹೇಳಬೇಕು ಪ್ಲೇ ಆಫ್ ರೇಸಲ್ಲಿ. ಇವತ್ತು RCB ಫ್ಯಾನ್ಸ್ಗಳು ಮುಂಬೈ ಇಂಡಿಯನ್ಸಿಗೆ ಬೈಕ್ ಕಟ್ಟಿರ್ತಾರೆ. ಏನು ನನ್ನ ಮಕ್ಕಳು ಗುರು ನೀವು ಹೋಗಲ್ಲ, ಏನು ಮಾಡ್ತೀರಾ ಗುರು ನೀವು, ನಮಗೂ ಹೋಗಕ್ಕೆ ಬಿಡಲ್ಲ ಅನ್ನೋ ಥರ ಅಂದ್ಕೊಂಡಿರ್ತಾರೆ. ಇವತ್ತು ಮುಂಬೈ ಇಂಡಿಯನ್ಸ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆದರೂ 8 ಮ್ಯಾಚ್ನ ಸೋಲೋದ್ರ ಜೊತೆಗೆ ಅಫಿಷಿಯಲಿ ಮುಂಬೈ ಇಂಡಿಯನ್ಸ್ ಆರ್ ಗಾನ್ ಕೇಸ್ ಔಟ್ ಆಫ್ ದ ಟೂರ್ನಮೆಂಟು. ನಮ್ಮ RCBನೂ ಅಷ್ಟೇ ಔಟ್ ಆಫ್ ದ ಟೂರ್ನಮೆಂಟ್ ಒಂದು ಲೆಕ್ಕದಲ್ಲಿ. ಬಟ್ ಆದರೂ ಇನ್ನೂ ಪಾಸಿಬಿಲಿಟಿ ಇದೆ. ಬಟ್ ಆದರೂ ಇನ್ನು ವೆಯ್ಟಿಂಗ್ ಸ್ಟೇಜಲ್ಲಿದೆ, ಅಷ್ಟು ಪೆಂಡಿಂಗ್ ಸ್ಟೇಜಲ್ಲಿದೆ. ಮುಂಬೈ ಇಂಡಿಯನ್ಸ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. ಆದರೆ ಏನು ಮಗ ಇವತ್ತು ಆಡಿದ್ದು ಮುಂಬೈ ಇಂಡಿಯನ್ಸ್ ಅವರು ಬ್ಯಾಟಿಂಗ್ ಕಾಂಪಿಟೇಷನಲ್ಲಿ ವಿಕೆಟ್ ಕಳ್ಕೊಂಡ್ರಲ್ಲ. ಇವ್ರು KKR ಅವರು 5 ವಿಕೆಟ್ ಬೇಗ ಕಳ್ಕೊಂಡವ್ರು. ಅವ್ರು ಏನು ಆಡೋಕ್ಕಾಗಿಲ್ಲ, ನಾವು ಬೇಗ ಕಳ್ಕೊಳ್ಳೋಣ ವಿಕೆಟ್ ಅನ್ನೋ ಥರ ಆಡಿದ್ರು. ಇವತ್ತು ಫಿಲ್ ಸಾಲ್ಟ್, ಆಮೇಲೆ ನರೇನಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಆಮೇಲೆ ರಘುವಂಶಿ, ಶ್ರೇಯಸ್ ಅಯ್ಯರು, ಆಮೇಲೆ ರಸಲ್ ಆಗಿರ್ಬೋದು, ಎಲ್ಲರೂ ಕೂಡ ಟಕ 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 ನನಗೆ ಔಟ್ ಆಗಿದ್ದು. ಅಲ್ಲಿ ಬಂದಿದ್ದು ಮೈನ್ ಪಾರ್ಟ್ನರ್ಶಿಪ್ಪು ರಿಂಕು ಸಿಂಗು ಬೇಗ ಔಟ್ ಆದರು. ಅಲ್ಲಿ 6 ವಿಕೆಟ್ ಪಾರ್ಟ್ನರ್ಶಿಪ್ಪು ಬಂದು ಮನೀಶ್ ಪಾಂಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 42 ರನ್ ಹೊಡಿತಾರೆ. ಯಾರ ಜೊತೆ ಸೇರಿಕೊಂಡು? ವೆಂಕಟೇಶ್ ಅಯ್ಯರ್ ಜೊತೆಗೆ ಸೇರ್ಕೊಂಡು. ವೆಂಕಟೇಶ್ ಅಯ್ಯರ್ 70 ರನ್ನು, ಇವ್ರು 42 ರನ್ನು. ಅಲ್ಲಿ ಕಾಂಟ್ರಿಬ್ಯೂಷನ್ ಬಂದು ಆ ಪಾರ್ಟ್ನರ್ಶಿಪ್ ಏನಿದೆ ಅದು ಒಂಥರ ಕಚ್ಕೊಂತು ಅಂತ ಹೇಳಬೇಕು. ಅಲ್ಲಿಂದನೇ ಇವ್ರಿಗೆ ರನ್ಸ್ ಬಂದು 169. ಆಲ್ ಔಟ್ ಕೂಡ ಆದರು ಇವರು. ಇನ್ನೇನು ಇನ್ನೂ ಒಂದು ಬಾಲ್ 2 ಬಾಲ್ ಮಿಕ್ಕಿತ್ತು, ಆಲ್ ಔಟ್ ಆದರು. ಅದೇನು ಲೆಕ್ಕ ಇಲ್ಲ ಅಂತ ಹೇಳ್ಬೋದು ನೀವು. 160 170 ಟಾರ್ಗೆಟು, ಇದನ್ನ ಚೇಸ್ ಮಾಡೋದಕ್ಕೆ ವಿಫಲರಾಗಿದ್ದು ಮುಂಬೈ ಇಂಡಿಯನ್ಸು. ಅದು ಮುಂಬೈ ಇಂಡಿಯನ್ಸ್ ಅವರ ಹೋಮ್ ವೆನ್ಯೂಲಿ 170 ಟಾರ್ಗೆಟ್ನ ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಮುಂಬೈ ಇಂಡಿಯನ್ಸ್ಗಿನ ಒಂಥರ ಅಜೀಬು, ಇದು ಒಂಥರ ಅವಮಾನ ಅಂತ ಹೇಳಬೇಕು. ಇವ್ರು ಬೇಗ ವಿಕೆಟ್ಸ್ ಕಳ್ಕೊಂಡ್ರು ಅಂತ ಇವರು ಕಾಂಪಿಟೇಷನ್ ಮೇಲೆ ಕಳ್ಕೊಂಡ್ರಲ್ಲ ಅವರು ವಿಕೆಟ್ಸ್ಗಳ. ಈ ಕಡೆ ಬುಮ್ರಾ ಬೆಂಕಿ ಬೌಲಿಂಗ್ 3 ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ನ ಮಾಡಿದ್ದು. ಯಾವಾಗಲೂ ಎಕನಾಮಿಕಲ್ ಆಗಿರ್ತಾರೆ, ಇವತ್ತು ಕೂಡ ಎಕನಾಮಿಕಲ್ ಆಗಿನೇ ಮಾಡಿದ್ದಾರೆ. ಅದರಿಂದ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಬುಮ್ರಾ ವಿಚಾರ ಬಂದಾಗ 3 ವಿಕೆಟ್ ತೆಗೆದು, ಜೊತೆಗೆ ತುಷಾರ್ ಅವರು ಕೂಡ 3 ವಿಕೆಟ್ ತೆಗೆದ್ರು. ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಕಾಸ್ಟ್ ಆದರು, ಬಟ್ ಆದರೂ ಕೂಡ 1-2 ವಿಕೆಟ್ನ ತೆಗೆದ್ರು. ಒಂದು ರೇಂಜಿಗೆ ಪರವಾಗಿಲ್ಲ. ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಏನೋ ನೀಟಾಗಿ ಮಾಡಿದ್ರು. ಅದೇ ಆ ಪಾರ್ಟ್ನರ್ಶಿಪ್ ಒಂದು ಬೆಳೆದಿಕ್ಕೆ ಬಿಟ್ಟರು ಅಷ್ಟೇ. ಮನೀಶ್ ಪಾಂಡೆ ಮತ್ತು ವೆಂಕಟೇಶ್ ಅಯ್ಯರ್ ಪಾರ್ಟ್ನರ್ಶಿಪ್ ಅದನ್ನು ಸ್ವಲ್ಪ ಬ್ರೇಕ್ ಮಾಡಿತ್ತು ಅಂತಂದಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಆಗಿ ಹೋಗ್ಬಿಟ್ಟಿರೋರು. ಸೊ ಪಿಚ್ ಅಷ್ಟೊಂದೇನು ಕಷ್ಟವಾಗಿತ್ತ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಕೇಳಿದ್ರೆ ಅಷ್ಟೊಂದೇನು ಹೆವಿ ವಿಪರೀತವಾಗಿ ಏನು ಕಷ್ಟ ಇಲ್ಲ. 170 ಎಲ್ಲ ಚೇಸ್ ಆನ್ ಮಾಡೋದಕ್ಕೆ ಅದಕ್ಕಿಂತ ಏನು ಕಷ್ಟ ಏನು ಇರಲಿಲ್ಲ, ಹೊಡಿಬೋದಾಗಿತ್ತು. ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಫೇಲ್ಯೂರ್ ಆಯಿತು ಮತ್ತೆ ಅಂತ ಹೇಳಬೇಕು. ಬ್ಯಾಟಿಂಗ್ ಫೇಲ್ಯೂರ್ ಮೇಯ್ನಾಗಿ ಮುಂಬೈ ಇಂಡಿಯನ್ಸ್ ಈ ಸೀಸನ್ ಅನುಭವಿಸಿರೋದು ಬ್ಯಾಟಿಂಗ್ ಫೇಲ್ಯೂರ್ ಏನೋ ಮಗ. ಅಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬರಲ್ಲ. ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಾಡಿದ್ದು ರೋಹಿತ್ ಶರ್ಮಾ. ಇನ್ಫ್ಯಾಕ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ಫೀಲ್ಡಿಂಗಿಗೆ ಬಂದಿರಲಿಲ್ಲ, ಗೊತ್ತಿರೋ ಹಾಗೆ ನಿಮಗೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು, 11 ರನ್ ಹೊಡೆದ್ರು. ಆ ಕಡೆ 13 ರನ್ನು ಇಶಾನ್ ಕಿಶಾನು. ಈ ಕಡೆ ನಮ್ಮಂದಿರು ಬಂದ್ಬಿಟ್ಟು ರೋಹಿತ್ ಶರ್ಮಾ 11 ಹೊಡೆದ್ರೆ ನಾನು 11 ಹೊಡೆಯ, ಜಾಸ್ತಿ ಎಲ್ಲ ಹೊಡೆಯಲ್ಲ ಅಂತ ಅವ್ರು 11 ರನ್ಗೆ ಔಟ್ ಆದರು. ಎಲ್ಲರಿಗೂ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗಿದ್ದು. ಸೂರ್ಯ ಒಬ್ಬರೇ ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು. ಸೂರ್ಯ ಸುತ್ತಮುತ್ತ ಎಲ್ಲ ಬಂದವರೆಲ್ಲ ಮಕ ನೋಡ್ಕೊಂಡು ಹೋಯ್ದರು. ತಿಲಕ್ ವರ್ಮಾ ಆಗಿರ್ಬೋದು, ಆಮೇಲೆ ವದೇರಾ ಆಗಿರ್ಬೋದು, ಎಲ್ಲ ಮಕ ನೋಡ್ಕೊಂಡು ಮಕ ಸೋರ್ಕೊಂಡು ಹೋಗ್ತಾ ಇದ್ರು. ಅದೇ ಹೇಳಿದ್ನಲ್ಲ, ಕಾಂಪಿಟೇಷನ್ ಮೇಲೆ ವಿಕೆಟ್ ಕಳ್ಕೊಟ್ರು. ಅವ್ರು 5 ವಿಕೆಟ್ ಬೇಗ ಕಳ್ಕೊಂಡಿದ್ದಾರೆ, ನಾವು ಈ ಕಡೆ 5 ವಿಕೆಟ್ನ ಬೇಗ ಕಳ್ಕೊಳ್ಳೋಣ, ಕಾಂಪಿಟೇಷನ್ ಕೊಡೋದು ಬೇಡ ಅವ್ರಿಗೆ ಸ್ವಲ್ಪ ಅನ್ನೋ ಥರ ಕಾಂಪಿಟೇಷನ್ ಕೊಟ್ಟು ಮಿಚೆಲ್ ಸ್ಟಾರ್ಕ್ ಅಂತೂ ಒಂಥರ ಧೂಳಿಪಟ ಧ್ವಂಸ ಮಾಡಿಟ್ಬಿಟ್ರು ಅಂತ ಹೇಳಬೇಕು. ಆ 19ನೇ ಓವರ್ ಅಂತೂ 3 ವಿಕೆಟ್ ಹೋಗೋರು. 3 ವಿಕೆಟ್ ಫುಲ್ ಟಾಸ್ ಬಾಲಿಗೆ ಔಟ್ ಆಗ್ತಾರಲ್ಲ. ನೆನ್ನೆದೇ ನೆನಪಾಯ್ತು ನನಗೆ, ಇವ್ರು ಔಟ್ ಆಗಿದ್ರಲ್ಲ, ಪೊವೆಲ್ ಔಟ್ ಆಗಿದ್ರಲ್ಲ ಫುಲ್ ಟಾಸ್ ಬಾಲಿಗೆ. ಅದು ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಬಾಲ್ಗೆ ಔಟ್ ಆಗಿದ್ರಲ್ಲ, ಆ ಥರ ನೆನಪಾಯ್ತು. ಫುಲ್ ಟಾಸ್ ಬಾಲಿಗೆ ಕ್ಯಾಚ್ ಕೊಟ್ಟಲ್ಲ ಶ್ರೇಯಸ್ ಅಯ್ಯರ್. ಹಂಗೆ ಹಿಡ್ದ ಹಂಗೆ ನೆಲಕ್ಕೆಲ್ಲ ಹೊಡೆದು ಕಿರ್ಚಾಡ್ ಕೂಗಾಡ್ತಿದ್ರು. ಯಾಕಂದರೆ ಅಲ್ಲಿ ಟೀಮ್ ಡೇವಿಡು ಏನೋ ಒಂದು ಸ್ವಲ್ಪ ಲೋನ್ ಹೋಪಾಗಿ ಉಳ್ಕೊಂಡಿದ್ದು. ಎಲ್ಲ ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಟೀಮ್ ಡೇವಿಡ್ ಇತ್ತು ಅಂದರೆ ಮ್ಯಾಚಿನ ಮುಗಿದಿಲ್ಲ ಅಂತ. ಎಲ್ಲಿ ಸೂರ್ಯ ಆಡಿರೋದು 50+ ರನ್ನು, ಅದನ್ನು ಬಿಡ್ತು ಅಂದರೆ ಟೀಮ್ ಡೇವಿಡ್ ಒಂದು 20+ ರನ್ನು ಅಷ್ಟೇ. ಇನ್ನೆಲ್ಲರೂ ಕೂಡ ಸಿಂಗಲ್ ಡಿಜಿಟಲ್ಲಿ ಮತ್ತು 20 ರನ್ಸ್ಗಿನ್ನ ಕೆಳಗಡೆನೇ ಔಟ್ ಆಗಿರೋದು. ವರ್ಸ್ಟ್ ಬ್ಯಾಟಿಂಗ್ ಅಂತ ಹೇಳಬೇಕು. ಲಿಟ್ರಲಿ ಇವರು 170 ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ಮುಂಬೈ ಇಂಡಿಯನ್ಸ್ಗೆ, ಅದು ಮುಂಬೈಯಲ್ಲಿ ಇದೊಂಥರ ಅವ್ರಿಗೇನೆ ಅವಮಾನ. ಅಜೀಬಾಗಿ ಆಡಿದ್ದಾರೆ ಬ್ಯಾಟಿಂಗ್ನ. ಸೂರ್ಯ ಬಗ್ಗೆ ಇನ್ನೇನು ಹೇಳೋದು. ಸೂರ್ಯ ಪಾಪ ಅವರು ಹೊಡೆಯೋಕೆ ಹೋಗಿದ್ರು, ಅವ್ರು ಸಿಗ್ನೇಚರ್ ಶಾಟ್ನ ಹೊಡೆಯೋಕೆ ಹೋಗಿದ್ರು, ಮೇಲೆ ಹೋಗ್ಬಿಡ್ತು, ಕ್ಯಾಚ್ ಎಡ್ಜ್ ಆಗಿಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಹೊಡಿಲೇಬೇಕಾಗಿತ್ತು, ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದಷ್ಟೇ. ಸೂರ್ಯ ಒಬ್ಬರನ್ನ ಮೆಚ್ಕೊಬೇಕು ಅಷ್ಟೇ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಯೂನಿಟಲ್ಲಿ. ಟೀಮ್ ಡೇವಿಡ್ ಕೂಡ ಆಲ್ಮೋಸ್ಟ್ ರನ್ನೇ ಬಾಲೇ ಆಡಿದ್ದು. ಅದೇ ಲಾಸ್ಟ್ ಮೂಮೆಂಟಲ್ಲಿ ಇದ್ದಿದ್ರೆ ಹೊಡೆದಿರೋರು, ಇರಲಿಲ್ವಲ್ಲ ಅಲ್ಲಿ. ಒಂದೇ ಓವರ್ಗೆ ಮ್ಯಾಚ್ ಮುಗಿದೋಯ್ತಲ್ಲ. ಮಿಚೆಲ್ ಸ್ಟಾರ್ಕ್ ಒಂದೇ ಓವರಲ್ಲಿ ಮುಗಿಸಾಕ್ಬಿಟ್ರಲ್ಲ ಮ್ಯಾಚು. 19ನೇ ಓವರ್ ಫಸ್ಟ್ ಬಾಲ್ ಏನೋ 6 ಹೋದಾಗ ನಜ್ಜಿ ಏನೋ ಆಗುತ್ತೆ ಗುರು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಟಕ ಅನ್ನಂಗೆ ಉದ್ರಿದ್ದು.
ಸೊ ಮಿಚೆಲ್ ಸ್ಟಾರ್ಕ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. 4 ವಿಕೆಟ್ ಬಿದ್ದಿದೆ ಮಿಚೆಲ್ ಸ್ಟಾರ್ಕಿಗೆ. ಆಮೇಲೆ ವರುಣ್ ಚಕ್ರವರ್ತಿ ಸಖತ್ ಬೌಲಿಂಗ್ನ ಮಾಡಿದ್ರು. ಸುನಿಲ್ ನಾರಾಯಣ್ ಕೂಡ ಸಖತ್ ಬೌಲಿಂಗ್ ಮಾಡಿದ್ರು. ಎಲ್ಲ ಇರೋ ಬರೋಲ್ಲ ಸಖತ್ ಬೌಲಿಂಗ್ ಮಾಡಿದ್ದಾರೆ ಗುರು ಇವತ್ತು. ರಸಲಲ್ಲಿ 2 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದು ಹಾರ್ದಿಕ್ ಪಾಂಡ್ಯದು, ಸೂರ್ಯಕುಮಾರ್ ಯಾವುದು ಮೇಯ್ನ್ ಆಗಿ ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ರು ಹಂಗೆ ಸೂರ್ಯ. ಆ ವಿಕೆಟ್ ಬೀಳ್ತಾ ಇದ್ದಂಗೆನೇ ಹಾರ್ದಿಕ್ ಪಾಂಡ್ಯನೂ ಕೂಡ ಕ್ಲೂಲೆಸ್ ಆಗೇನೆ ಔಟ್ ಆಗಿದ್ದಲ್ಲಿ. ಹಾರ್ದಿಕ್ ಪಾಂಡ್ಯ ಅಂತೂ ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆಗಿದ್ದು ಒಂದು ಡಕ್ ಔಟು. ಇಲ್ಲಿ ನೋಡಿದ್ರೆ 1 ರನ್ನು ಸಾಕಾದಾಗ ಗೊತ್ತಾಯ್ತು ಸ್ಕೋರ್. ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆದಾಗಿಂದ ಇವತ್ತು ಮುಂಬೈ ಇಂಡಿಯನ್ಸ್ ಇವಾಗ ಸೋತ್ರೋಗರು ಅಲ್ಲ. ಇದು ಒಂಥರ ಈ ಸೀಸನ್ ನೋಡ್ತದೆ, ಇದು ಒಂಥರ ಲೋ ಸ್ಕೋರಿಂಗ್ ಗೇಮೇನೆ ಇದು. ಈ ಲೋ ಸ್ಕೋರಿಂಗ್ ಗೇಮಲ್ಲಿ 20+ ರನ್ಸಿಂದ ಸೋತಿದ್ದಿಲ್ಲ ಮುಂಬೈ ಇಂಡಿಯನ್ಸು. ಜಸ್ಟ್ 145 ಅಷ್ಟನ್ನ ಹೊಡೆಯೋಕ್ಕಾಗಿದ್ದು. ನಿಜವಾಗ್ಲೂ ಲಿಟ್ರಲ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮುಂಬೈ ಇಂಡಿಯನ್ಸ್ ಇವತ್ತು ವರ್ಸ್ಟಾಗಿ ಆಡಿದ್ದಾರೆ ಅಷ್ಟೇ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.